ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು 40 ಎದೆ ಸುತ್ತಳತೆ ಬ್ಲೌಸನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗೇ ಬರುತ್ತೆ. ಬ್ಯಾಕಲ್ಲಿ ಜಸ್ಟ್ 7 ಇಂಚು ಹತ್ತತ್ರ ಬರುತ್ತೆ ನೆಕ್ಕು. ತುಂಬ ನೆಕ್ಕು ಏನೂ ಇಲ್ಲ ಸ್ನೇಹಿತರೆ. ಅಂಥವ್ರಿಗೆ ಯಾವ ರೀತಿ ಸ್ಟಿಚಿಂಗನ್ನು ಮಾಡಬೇಕು, ಶೋಲ್ಡ್ರ್ ಎಷ್ಟು ತೊಗೋಬೇಕು, ಹಾರ್ಮೋಲ್ ಎಷ್ಟು ತೊಗೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಆ ಒಂದು ಮೆಜರ್ಮೆಂಟಿಗೆ ಸ್ಲೀವ್ಸ್ ರೆಡಿ ಬಂದು 10 ಇಂಚಿದೆ. 11 ಇಂಚಿಗೆಲ್ಲ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕು. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲಿ 40 ಎದೆ ಸುತ್ತಳತೆ ಬ್ಲೌಸಿಗೆ ಪರ್ಫೆಕ್ಟಾಗಿ ಎಲ್ಲೂ ರಿಂಕಲ್ಸ್ ಬರ್ದೇ ನೆಕ್ಕು ಕಡಿಮೆ ಇದ್ದಾಗ ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು. ಸುಮಾರು ದಿನಗಳಿಂದ ನನಗೆ ಕಮೆಂಟ್ ಆಗ್ತಾಯಿದ್ರು 40 ಎದೆ ಸುತ್ತಳತೆ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸಿ ಅಂತ. ಯಾಕಂತಂದರೆ ಆ 40 ಎದೆ ಸುತ್ತಳತೆ ಬ್ಲೌಸ್ ಬರೋದು ಸ್ವಲ್ಪ ಕಡಿಮೆನೇ, ತುಂಬ ದಪ್ಪ ಇರೋರು ಅಲ್ವಾ. ಬಂದ್ರೂ ಹಿಂದೆ ಬ್ಯಾಕಲ್ಲಿ ರೌಂಡ್ ನೆಕ್ಕಲ್ಲ, ಅಂದರೆ ಜಾಸ್ತಿ ಡೀಪೆಲ್ಲ ಇಟ್ಕೊಂಡಿರ್ತಾರೆ ಒಬ್ಬ. ಇವ್ರದ್ದು ಬಂದು ತುಂಬ ಕಡಿಮೆ ಡೀಪು, ತುಂಬ ಕಡಿಮೆ ಅಂದರೆ 6 ಇಂಚು 6.5 ಇಂಚ್ಗೆಲ್ಲ ಬರುತ್ತೆ ಇವ್ರ ನೆಕ್ಕು. ಹಾಗಾಗಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಾನಿಲ್ಲಿ ಸ್ಲೀವ್ಸ್ ಫಸ್ಟು ನಾನು ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಮೆಜರ್ಮೆಂಟ್ ಆದರೂ ಕೂಡ ಸ್ಲೀವ್ಸನ್ನು ಕಟ್ಟಿಂಗನ್ನು ಮಾಡ್ಕೊತೀನಿ. ಅದಾದ ನಂತರ ಬಾಡಿ ಮೆಜರ್ಮೆಂಟನ್ನು ಅಳತೆ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊತೀನಿ. ಯಾಕಂದರೆ ಸ್ಲೀವ್ಸು ಪರ್ಫೆಕ್ಟಾಗಿ ನಾವು ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂತಂದರೆ ಬಾಡಿ ಮೆಜರ್ಮೆಂಟಲ್ಲಿ ಅಪ್ಪಿ ತಪ್ಪಿಯು ಅಂದರೆ ಶಾರ್ಟೇಜೇನು ಬರೋಲ್ಲ. ಬಟ್ ಕಡಿಮೆ ಬಟ್ಟೆ ಇದ್ದಾಗ ಶಾರ್ಟೇಜ್ ಬಂತು ಅಂತಂದರೆ ಪ್ಯಾಚ್ ಹಾಕ್ಕೋಬೋದು ಲೈನಿಂಗಿಗೆ. ಹಾಗಾಗಿ ಇಲ್ಲಿ ಫಸ್ಟು ಸ್ಲೀವ್ಸ್ ನನಗೇನೋ ಗೊತ್ತಿಲ್ಲ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಫಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊತೀನಿ. ಅದಾದ ನಂತರ ಬಾಡಿ ಮೆಜರ್ಮೆಂಟು ಕಟ್ಟಿಂಗನ್ನು ಮಾಡ್ಕೊತೀನಿ. ಬೇಕಾದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಫಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಂಡು ನೋಡಿ, ಈಸಿ ಆಗುತ್ತೆ, ತುಂಬ ಸರಳವಾಗಿ ಆಗುತ್ತೆ ನಮಗೆ. ಈ ರೀತಿ ಹಾರ್ಮೋಲು ಮತ್ತು ಡೌನಿಂಗು ನೋಡಿಕೊಂಡೆ ಫಸ್ಟು ಎಷ್ಟಿದೆ ಅಂತ. ಇವ್ರದ್ದು 10 ಇಂಚು ರೆಡಿ ಬರುತ್ತೆ. ಇನ್ನೂ ಉದ್ದ ಬಂದರೆ ಇಡು ಅಂತ ಹೇಳ್ತಾರೆ, ಅಂದರೆ ಇನ್ನೂ ಜಾಸ್ತಿ ಬೇಕಾದರೆ ಉದ್ದ ಇಡು ಅಂತ ಹೇಳಿದರು. ನನಗೆ ಬಟ್ಟೆ ಅನ್ನೋದು ಸ್ವಲ್ಪ ಅಲ್ಲಿಗೆ ಇತ್ತು. ಹಾಗಾಗಿ ಈ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ಎಷ್ಟು ಬರುತ್ತೋ ಅಷ್ಟೇ ನಾನು ತೊಗೊಂಡು ಇಟ್ಟಿರೋ ಅಂಥದ್ದು. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ, ತುಂಬ ಪರ್ಫೆಕ್ಟ್. ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ನಮಗೆ ಬರುತ್ತೆ. ಒಂದು ಚೂರು ಕೂಡ ಆಚೆ ಈಚೆ ಅನ್ನೋದು ಬರಲ್ಲ ಸ್ನೇಹಿತರೆ. ಬೇಕಿದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಅಂದರೆ ಹೊಲಿಗೆ ಅಂಶ ಸ್ವಲ್ಪ ಎತ್ತಿಟ್ಕೋಬೇಕಾಗುತ್ತೆ. ಹೊಲಿಗೆ ನಾವು ಒಂದು ಹಾಫ್ ಇಂಚು ಇಲ್ಲ 1/4 ಇಂಚು ಆ ರೀತಿ ಹೊಲಿಗೆ ಅಂಶಕ್ಕೆ ಬಿಟ್ಕೊಂಡ್ವಿ ಅಂತಂದರೆ ಕರೆಕ್ಟಾಗಿ ಬರುತ್ತೆ. ಆ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಕರೆಕ್ಟಾಗಿ ಬರುತ್ತೆ. ಒಂದು ಚೂರು ಕೂಡ ಆಚೆ ಈಚೆ ಅನ್ನೋದು ಆಗೋದಿಲ್ಲ. ಇವಾಗ ಎಕ್ಸ್ಟ್ರಾ ಇರೋದನ್ನು ನಾನಿಲ್ಲಿ ಕಟ್ ಮಾಡಿ ತೆಗಿತೀನಿ. ಸಾಕು, ಇದು ಕರೆಕ್ಟಾಗಿ ನನಗೆ ಮಾರ್ಜಿನ್ಗೆ 2 ಇಂಚು ರೆಡಿ ಬಂದು ಕಂಕಳಿನ ಒಂದು ಸುತ್ತಳತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ಸ್ಲೀವ್ಸು ಮತ್ತು ಹಾರ್ಮೋಲ್ ಫಿಟ್ಟಿಂಗು ಮಾಡಿದಾಗ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ಒಂದು ಚೂರು ಕೂಡ ಆಚೆ ಈಚೆ ಬರಲ್ಲ. ಆ ರೀತಿ ಬೇಕಿದ್ರೆ ಈ ಒಂದು ಬ್ಲೌಸ್ ಸ್ಟಿಚ್ಚಿಂಗೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತಂದ್ಬಿಟ್ಟು. ಇವಾಗ ಈ ರೀತಿ ಕಟ್ ಮಾಡ್ಕೊಂಡ್ವಲ್ಲ, ಓಪನ್ ಮಾಡಿಕೊಂಡು ಇವಾಗ ಉದ್ದ ಹಾಕ್ಕೋಬೇಕು. ಈ ರೀತಿ ಉದ್ದ ಹಾಕ್ಕೊಂಡ್ವಲ್ವ, ಫಸ್ಟ್ ಬಾಡಿ ಮೆಜರ್ಮೆಂಟು ಎಷ್ಟು ಬರುತ್ತೆ ಅಂತ. ಒಂದು ಸೈಡ್ ಚೆಸ್ಟು 10 ಇಂಚು, ಅಂದರೆ ಇದು 40 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಒಂದು ಸೈಡ್ ಚೆಸ್ಟು 10 ಇಂಚು ಬರುತ್ತೆ. ಆ 10 ಇಂಚನ್ನು ಮಾರ್ಕ್ ಮಾಡ್ಕೊತಿದ್ದೀನಿ. ಫಸ್ಟು ಮಾರ್ಕ್ ಮಾಡಿಕೊಂಡು ಲೆಂತು, ಇದು ಈ ಒಂದು ಬ್ಲೌಸ್ ಬಂದು ಸ್ನೇಹಿತರೆ ತುಂಬ ದೊಡ್ಡದಾಗಿ ಬರುತ್ತೆ. ಬ್ಯಾಕಲ್ಲಿ ತುಂಬ ಲೆಂತು ಬೇಕು ಇವರಿಗೆ. ಮಿನಿಮಮ್ ಏನಲ್ಲ ಅಂದ್ರೂ 16 ಇಂಚ್ಗೆಲ್ಲ ಬರುತ್ತೆ, ಅಂದರೆ 15 ಇಂಚು ರೆಡಿ ಬರುತ್ತೆ. 16 ಇಂಚಿಗೆ ನಾವು ತೊಗೋಬೇಕಾಗುತ್ತೆ. ಆವಾಗ ಪರ್ಫೆಕ್ಟಾಗಿ ನಮಗೆ ಇದು ದೊಡ್ಡದಾಗಿ ಆಗಿರೋದ್ರಿಂದ ನಮಗೆ ಲೆಂತು ಕೂಡ ತುಂಬ ಜಾಸ್ತಿನೇ ತೊಗೋಬೇಕಾಗುತ್ತೆ. ಅಳತೆ ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ. ಅವ್ರದ್ದು ರೆಡಿ ಬಂದು 15 ಇಂಚು ಬರುತ್ತೆ. ನಾನು ಸ್ಟಿಚ್ಚಿಂಗಿಗೋಸ್ಕರ ಬೇಕಲ್ವ, ಅದನ್ನೆಲ್ಲ ಕೌಂಟ್ ಮಾಡಿಕೊಂಡು 16 ಇಂಚಿಗೆ ತೊಗೊತಾ ಇದ್ದೀನಿ. ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು, ಇದು ಲೈನಿಂಗ್ ಬ್ಲೌಸು. ಓಕೆನಾ? ಈ ರೀತಿ ಅಳತೆ ಮಾಡಿಕೊಂಡು ಒಂದು ಮಾರ್ಕು 16 ಇಂಚು, ಅಂದರೆ ಕೆಳಗಡೆ 1/2 ಇಂಚು ಸೇರಿಸ್ಕೊಂಡು 16 ಇಂಚಿಗೆ ತೊಗೊಂಡಿರೋದು. ಇವಾಗ ಶೋಲ್ಡ್ರು 5.5 ಇಂಚು ತೊಗೊತಾ ಇದ್ದೀನಿ ಸ್ನೇಹಿತರೆ. ನಾನು ಫಸ್ಟಿಗೆಲ್ಲ ಅಳತೆ ಮಾಡಿ ನೋಡ್ಕೊಂಡಿದ್ದೀನಿ. ಒಂದೊಂದು ಸರಿ ಮಾರ್ಕ್ ಹೋಗ್ತಿರ್ತೀವಲ್ಲ, ಒಂದು ಸರಿ ಕನ್ಫ್ಯೂಷನ್ ಆಗುತ್ತೆ ಎಷ್ಟಿದೆ ಏನು ಅಂತ. ಮತ್ತು ಇನ್ನೊಂದು ಸರಿ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನೀವು ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಳತೆ ಮಾಡಿಕೊಂಡು
ಒಂದು ಸೈಡ್ ಚೆಸ್ಟ್ ಯಾವ ಕಡೆ ಅಳತೆ ಮಾಡ್ಕೋಬೇಕಪ್ಪ ಅಂತಂದರೆ, ನಿಮಗೆ ಕನ್ಫ್ಯೂಷನ್ ಆದರೆ ಉಕ್ಸ್ ಪಟ್ಟಿ ಕಡೆಯಿಂದ ಅಳತೆ ಮಾಡಿಕೊಂಡ್ರೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಕಾಜಾ ಪಟ್ಟಿ ಕಡೆಯಿಂದ ತೊಗೊಂಡ್ರಿ ಅಂತಂದರೆ ಕರೆಕ್ಟಾಗಿ ಬರುತ್ತೆ, ಏನು ಕೂಡ ವ್ಯತ್ಯಾಸ ಬರಲ್ಲ. ಓಕೆನಾ? ಯಾಕಪ್ಪ ಅಂತಂದರೆ ಉಕ್ಸ್ ಪಟ್ಟಿ ಕಡೆಯಿಂದ 1/2 ಇಂಚ್ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ, ಕಾಜಾ ಪಟ್ಟಿ ಕಡೆಯಿಂದ 1/2 ಇಂಚ್ ಎಕ್ಸ್ಟ್ರಾ ಸಿಗುತ್ತೆ ನಮಗೆ. ಹಾಗಾಗಿ ನಾವು ಮೈಂಡಲ್ಲಿ ಇಟ್ಕೋಬೇಕು, ಯಾವ ಕಡೆ ಆದರೂ ತೊಗೊಳ್ಳಿ, ಬಟ್ ಉಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳೋದಾದರೆ 1/2 ಇಂಚ್ ತೊಗೊಳ್ಳಿ. ಕಾಜಾ ಪಟ್ಟಿ ಕಡೆಯಿಂದ ತೊಗೊಳ್ಳೋದಾದರೆ ನೀವು 1/2 ಇಂಚು ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ, ಅಂದರೆ ಅದು ಎಷ್ಟಿರುತ್ತೋ ಅಷ್ಟನ್ನು ತೊಗೋಬೇಕಾಗತ್ತೆ. ಅದರಲ್ಲಿ ನಮಗೆ ಫೋಲ್ಡಿಂಗ್ ಎಲ್ಲ ಹೋಗಿದೆ ಅಲ್ವಾ, 9.25 ಹಂಗೆ ಬರುತ್ತೆ. ನಾನಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 10 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಕೂರುತ್ತೆ. ಇಲ್ಲಿ ಕರೆಕ್ಟಾಗಿ ಆರ್ಮೋಲ್ ಬಂದು 6 ಇಂಚಿಗೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಆರ್ಮೋಲು 6 ಇಂಚು, ಶೋಲ್ಡ್ರು 5.5 ಇಂಚು. ಆರ್ಮೋಲು 6 ಇಂಚ್ ತೊಗೊಂಡಿದ್ದೀವಿ, ಶೋಲ್ಡ್ರು ಮತ್ತು 6 ಇಂಚೇ ತೊಗೋಬೇಕಂತ ಏನಿಲ್ಲ. 6 ಇಂಚು ತೊಗೊಂಡ್ರೆ ಸ್ವಲ್ಪ ಡೀಪ್ ಆಗೋ ಚಾನ್ಸ್ ಇರುತ್ತೆ. ಡೀಪ್ ಅಂದರೆ ಇವ್ರದ್ದು ಶೋಲ್ಡ್ರು 3 ಇಂಚ್ ರೆಡಿ ಬರುತ್ತೆ. ಹಾಗಾಗಿ ನಾನೇನು ಮಾಡಿದೆಪ್ಪ ಅಂದರೆ 3.5 ಇಂಚಿಗೆ ಶೋಲ್ಡ್ರು ತೊಗೊಂಡಿದ್ದೀನಿ, ಮಿಕ್ಕಿದ್ದು 2 ಇಂಚು ನೆಕ್ ವಿಡ್ತನ್ನು ತೊಗೊತಾ ಇದ್ದೀನಿ. ಸಾಕಾಗುತ್ತೆ ಅವ್ರಿಗೆ. 3.5 ಇಂಚು ಎಕ್ಸ್ಟ್ರಾ ಸಿಗುತ್ತಲ್ವ, ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಸಿಗುತ್ತಲ್ವ ಶೋಲ್ಡ್ರಿಗೆ. ಎಲ್ಲರದು ಕಾಮನ್ನಾಗಿ ಚಿಕ್ಕ ಅಳತೆಯಲ್ಲಿ 2.5, 2.25 ಇಂಚು ಆ ರೀತಿ ಶೋಲ್ಡ್ರ್ ಸಿಗುತ್ತೆ ರೆಡಿ ಆದಮೇಲೆ. ಇವ್ರದ್ದು ರೆಡಿನೇ 3 ಇಂಚಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ವ, ರೆಡಿನೇ 3 ಇಂಚಿದೆ. ಅದಕ್ಕೋಸ್ಕರ 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. 3.5 ಇಂಚು ಶೋಲ್ಡ್ರು, ಮಿಕ್ಕಿದ್ದು 2 ಇಂಚು ನೆಕ್ ವಿಡ್ತು. ಈ ರೀತಿ ತೊಗೊಂಡು ಬ್ಲೌಸನ್ನು ಕಟ್ಟಿಂಗ್ ಮಾಡೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದು ಬ್ಯಾಕಲ್ಲಿ ಲೆಂತು, ನೆಕ್ಕು ಲೆಂತ್ ಎಷ್ಟಿರುತ್ತೆ ಅದನ್ನು ನೋಡ್ಕೊಳ್ಳಿ. 6.5 ಇಂಚು ಬರುತ್ತೆ. ಒಂದು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು 1/2 ಇಂಚ್ ಎಕ್ಸ್ಟ್ರಾ ನನಗೆ ಮಾಡಿಕೊಂಡ್ರು ಅಡ್ಡಿ ಇಲ್ಲ, ಅಷ್ಟೇ ಇಟ್ಟರೂ ಪರವಾಗಿಲ್ಲ. ಓಕೆನಾ? ನೋಡ್ತಾ ಇರ್ಬೋದು. ಇವಾಗ ಅದನ್ನೇ ನಾನಿಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, 45 ಸುತ್ತಳತೆಗೆ ಶೋಲ್ಡ್ರು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗತ್ತೆ. ನೀವು ಹಿಂಗೆ ಬೇಕಾದರೂ ಮಾಡ್ಬೋದು. 2.5 ಇಂಚು ನೆಕ್ ವಿಡ್ತು, 3 ಇಂಚಿಗೆ ಶೋಲ್ಡ್ರ್ ತೊಗೋಬೋದು. ಬಟ್ ಒಬ್ಬರಿಗೆ ಸ್ವಲ್ಪ ಭುಜ ಹೇಳ್ದಂಗೆ ಆಗುತ್ತೆ ನೆಕ್ಕು ಜಾಸ್ತಿ ಆದರೆ. ಅದಕ್ಕೆ ನಾನೇನು ಮಾಡಿದೆ, 2 ಇಂಚಿಗೆ ನೆಕ್ ವಿಡ್ತು, ಮಿಕ್ಕಿದ್ದು 3.5 ಇಂಚಿಗೆ ಶೋಲ್ಡ್ರನ್ನು ತೊಗೊಂಡಿದ್ದೀನಿ. ಈ ಒಂದು ಮೆಥಡನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಈ ಒಂದು ಮೆಜರ್ಮೆಂಟು ತುಂಬ ಚೆನ್ನಾಗಿ ಕೂರುತ್ತೆ. ಅವರಿಗೆ ಬ್ಲೌಸ್ ವೇರ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಕೂರುತ್ತೆ. ಬಟ್ ತುಂಬ ಬ್ಯಾಕಲ್ಲಿ ಲೆಂತ್ ಇದೆ ಅಂತ ಏನಾದರೂ ಅಂತ ಕಮೆಂಟ್ ಹಾಕಿದ್ರಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ಒಂದು ಬ್ಲೌಸ್ಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಅಂದರೆ ಬ್ಯಾಕಲ್ಲಿ ತುಂಬ ಲೆಂತು ನೆಕ್ ಬಿಡ್ತು, ಅಂದರೆ ಏನಪ್ಪ ಅಂತಂದರೆ ಒಬ್ಬರು 10 ಇಂಚು 11 ಇಂಚು ಡೀಪೆಲ್ಲ ಇಟ್ಕೊತಾರಲ್ವ, ಆವಾಗ ಆ ಒಂದು ಮೆಜರ್ಮೆಂಟ್ಗೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಯಾರಾದ್ರೂ ಕಮೆಂಟ್ ಹಾಕಿದ್ರಿ ಅಂತಂದರೆ, ಓಕೆನಾ, ತುಂಬ ಜನ ಕಮೆಂಟ್ ಹಾಕಬೇಕು, ಆವಾಗ ನನಗೆ ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಕೂಡ ಆಗುತ್ತೆ, ನನಗೆ ಖುಷಿ ಕೂಡ ಇರುತ್ತೆ. ಓಕೆನಾ? ಯಾರಾದರೂ ಆ ರೀತಿ ಕಮೆಂಟ್ ಹಾಕಿದ್ದು. ಈ ಒಂದು ಬ್ಲೌಸು ಕಟ್ಟಿಂಗು ಯಾರಿಗೆಲ್ಲ ಇಷ್ಟ ಆಯಿತು, ಅಂದರೆ ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತು, ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದು ಯಾಕಂದರೆ ತುಂಬ ಸುಮಾರು ದಿನಗಳಿಂದ ಈ ಒಂದು ಕಮೆಂಟ್ ಬರ್ತಾಯಿತ್ತು, 45 ಸುತ್ತಳತೆ ಬ್ಲೌಸನ್ನು ಕಟ್ಟಿಂಗ್ ತೋರಿಸಿ ಅಂತ. ಬಟ್ ತೋರ್ಸೋಕ್ಕಾಗಿರಲಿಲ್ಲ. ತೋರ್ಸೋಕ್ಕಾದರೂ ಕೂಡ ನಾನು ವಿಡಿಯೋ ಇದ್ದರೂ ಕೂಡ, ಬ್ಲೌಸ್ ಇದ್ದರೂ ಕೂಡ ಒಂದೊಂದು ಟೈಮ್ ವಿಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ ನಾನು. ಹಂಗಾಗಿ ಇವತ್ತು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದೂ. ಅಳತೆ ಬ್ಲೌಸಲ್ಲಿ ಏನು ಬಂದಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಇದೇ ರೀತಿ ನೀವು ಕೂಡ ಮಾಡ್ಬೋದು. ಏನಪ್ಪ ಅಂದರೆ ನಿಮಗೆ ಡೌಟು, ಶೋಲ್ಡ್ರು ಮತ್ತು ಹಾರ್ಮೋಲೇನು ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ, ಬಟ್ ಶೋಲ್ಡ್ರು ತುಂಬ ಜನಕ್ಕೆ ಡೌಟು, ಎಷ್ಟು ತೊಗೋಬೇಕೋ ಏನೋ ಅಂತ. ತುಂಬ ಜನಕ್ಕೆ ಇದು ಡೌಟು, ಬಿಗಿನರ್ಸ್ಗಳಿಗಂತೂ. ಯಾಕಂತಂದರೆ ನಾನು ಕೂಡ ಬಿಗಿನಿಂಗ್ ಅದೇ ಟೆನ್ಷನು, ಅದೇ ಒಂದು ಕಷ್ಟದಲ್ಲಿ ಬಂದು ಸ್ವಲ್ಪ ಮುಂದೆ ಬಂದಿದ್ದೀನಿ ಅಷ್ಟೇ, ತುಂಬ ಜಾಸ್ತಿ ಮುಂದೇನೂ ಬಂದಿಲ್ಲ. ನನಗೆ ಎಷ್ಟು ಅನುಭವ ಆಗಿದೆ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 45 ಸುತ್ತಳತೆ ಬ್ಲೌಸು ಹೊಲಿಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ. ಹೊಲಿಯೋದು ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಮತ್ತು ಕಟ್ಟಿಂಗ್ ಆಗಿರ್ಬೋದು, ಸ್ವಲ್ಪ ಕಷ್ಟನೇ. ಇದು 38, 36, 34 ಮತ್ತು 32 ಮತ್ತು 28, 30 ಅಂದರೆ ಸ್ವಲ್ಪ ಕಷ್ಟನೇ ಅದು ಕೂಡ ಬ್ಲೌಸು. ಯಾಕಂದರೆ 28, 30 ಅಂದರೆ ಶೋಲ್ಡ್ರ್ ಡ್ರಾಪು. ಹಾಗಾಗಿ ಇನ್ನು ಮಿಕ್ಕಿದ್ದೆಲ್ಲ
ಆರಾಮಾಗಿ ಸ್ಟಿಚಿಂಗನ್ನು ಮಾಡ್ಕೋಬೋದು, ಏನು ತೊಂದರೆ ಇಲ್ದಂಗೆ ಅಂತಂದರೆ ಆರ್ಮೋಲು ಮತ್ತು ಶೋಲ್ಡ್ರು ಸ್ವಲ್ಪ ಒಂದು ಹಾಫ್ ಇಂಚು ಸ್ವಲ್ಪ 1/4 ಇಂಚು ಆ ರೀತಿ ಎಕ್ಸ್ಟ್ರಾ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನೋದು ಇದ್ದೇ ಇರುತ್ತೆ. ಬಟ್ 40 ಇದೆ ಸುತ್ತಳತೆ ಬ್ಲೌಸಲ್ಲಿ ಆಗಲ್ಲ. ಮತ್ತು 28-30 ಸುತ್ತಳತೆ ಬ್ಲೌಸಲ್ಲಿ ತುಂಬ ಡಿಫ್ರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಒಬ್ಬೊಬ್ಬರು ವೀಕ್ ಇರ್ತಾರೆ, ಒಬ್ಬರು ಹೈಟ್ ಇರ್ತಾರೆ, ನೆಕ್ಕು ಜಾಸ್ತಿ ಡೀಪೆಲ್ಲ ತೊಗೊಂಡಿರ್ತಾರೆ ಒಬ್ಬರು. ಹಾಗಾಗಿ ಅಂಥವ್ರಿಗೆ ಸ್ಟಿಚಿಂಗ್ ಆ್ಯಂಡ್ ಕಟ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೂ ಕೂಡ ಪರವಾಗಿಲ್ಲ, ತುಂಬ ತೆಳ್ಳಗಿದ್ದವರು ಕೂಡ ನಾನು ಪರ್ಫೆಕ್ಟಾಗಿ ಸ್ಟಿಚಿಂಗನ್ನು ಮಾಡಿಕೊಟ್ಟಿದ್ದೀನಿ. ತುಂಬ ತೆಳು ಅಂದರೆ 35 ಸುತ್ತಳತೆ ಬ್ಲೌಸು ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೀನಿ. ನೋಡಿದ್ರೆ ಅಲ್ವಾ, ಕ್ರಾಸ್ ಪಟ್ಟಿನೂ ಅಷ್ಟೇ ಸೇಮು ಒಂದು ಅಳತೆ ಬ್ಲೌಸಲ್ಲಿ ಏನು ಬಂದಿರುತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ. ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅವ್ರದ್ದು 3 ಇಂಚ್ ಬಂತು ಅಂದರೆ 4 ಇಂಚು ಆ ರೀತಿ ಎಕ್ಸ್ಟ್ರಾ ತೊಗೊಂಡು ಕಟ್ಟಿಂಗ್ ಮಾಡಿದ್ವಿ ಅಂತಂದರೆ ಸ್ಟಿಚಿಂಗ್ ಮಾಡಿದಾಗ ತುಂಬ ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ ಪ್ರಕಾರ ನಮಗೆ ಬರುತ್ತೆ. ಓಕೆನಾ. ನೀವು ಬಿಗಿನರ್ಸು ಇನ್ನೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಗಿನರ್ಸು ನೀವು ಸ್ಟಿಚಿಂಗ್ ಕಟ್ಟಿಂಗ್ ಮಾಡಬೇಕಂತಂದರೆ ಅವ್ರಿಗೆ ಪರ್ಫೆಕ್ಟಾಗಿರುವಂಥ ಅಳತೆ ಬ್ಲೌಸನ್ನು ಇಸ್ಕೊಳ್ಳಿ. ಯಾವುದೇ ಥರ ಮಿಸ್ಟೇಕ್ ಇರಬಾರ್ದು. ನೀವು ಬಿಗಿನರ್ಸ್ ಕಲಿಬೇಕು ಅಂತ ಅನ್ನೋರು ಒಂದು ಬ್ಲೌಸ್ ಕೊಡ್ತಾರೆ, ಇದು ಸ್ವಲ್ಪ ಲೂಸ್ ಆಗುತ್ತೆ, ಇದು ಸ್ವಲ್ಪ ಟೈಟ್ ಆಗುತ್ತೆ, ನೋಡಿ ಹೊಲಿ ಅಂತ ಹೇಳ್ತಾರಲ್ವ. ನಮಗಿದು ಯಾವುದೂ ಬೇಡ. ಪರ್ಫೆಕ್ಟ್ ಆಗಿರೋಂಥ ಅಳತೆ ಬ್ಲೌಸನ್ನು ಕೊಟ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಇಸ್ಕೊಳ್ಳಿ. ನೀವು ಸ್ವಲ್ಪ ಸರ್ವಿಸ್ ಆದ್ರಿ ಅಂತಂದರೆ ಅವ್ರು ಏನೇ ಒಂದು ಕಂಪ್ಲೇಂಟು ಅಳತೆ ಬ್ಲೌಸಲ್ಲಿ ಮಾಡಿದರೂ ಕೂಡ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸರಿ ಮಾಡಿಕೊಂಡು ಮಾಡ್ಬೋಂಥ ಒಂದು ಅಭ್ಯಾಸ ಬಂದೇ ಬರುತ್ತೆ. ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಸೇಮ್ ಡಿಟ್ಟೋ ಒಂದು ಅಳತೆ ಬ್ಲೌಸ್ ಇದರಲ್ಲಿ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಕೊಂಡಿವಲ್ವ, ಅದನ್ನು ಇಟ್ಬಿಟ್ಟು ಈ ರೀತಿ ಕಟ್ಟಿಂಗನ್ನು ಮಾಡ್ಕೊತಿದ್ದೀನಿ. ಪರ್ಫೆಕ್ಟಾಗಿ ನೀವು ಲೈನಿಂಗ್ ಬ್ಲೌಸ್ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಮೇನ್ ಫ್ಯಾಬ್ರಿಕ್ಕು ಈ ರೀತಿ ಇಟ್ಕೊಂಡು ಒಂದು ಕಟ್ಟಿಂಗನ್ನು ಮಾಡ್ಕೋಬೋದು. ಈ ಒಂದು ಬ್ಲೌಸ್ ಮಾರ್ಕಿಂಗು ಕಟ್ಟಿಂಗು ಎಲ್ಲ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಸ್ನೇಹಿತರೆ. ಓಕೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ತುಂಬ ಜನ ಡೌಟ್ ಇದ್ದವ್ರಿಗೆ ಇದು ಕೂಡ ಶೇರ್ ಕೂಡ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.